ಅಮ್ಮ, ನಮ್ಮ ಗೌರಿ ಮೊದ್ಲಿಗೆ ಎಲ್ಲನೂ ಒಳ್ಳೊಳ್ಳೆ ನಿನಗೆ ಸಣ್ಣ ಕೊತ್ತತ್ಲಿ ಟ್ರಾಲ್ ಕರಿಯೋದು. ಇವಾಗ ಯಾಕೋ ಹಾಲೆಲ್ಲನೂ ಕಮ್ಮಿ ಕರೀತದೆ. ಅದಕ್ಕೆ ನೀನು ಹೋಗ್ಬಿಟ್ಟು ಅವ್ರನ್ನ ಕೇಳ್ಕೊಂಬಿಟ್ಟು ಬರ್ತೀನಿರು. ಅವನೇ ತಾನೇ ಹೊಸ ಕೊಟ್ಟಿದ್ದು. ಅಲ್ಲ, ಯಾಕೆ ಹಿಂಗೆ ಕಮ್ಮಿ 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 ಕರೀತದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಏನಾರ ಸೊಲ್ಯೂಷನ್ ಸಿಗ್ತದೇನೋ. ಇಲ್ಲ ಅಂದರೆ ನೋಡಮ್ಮ, 10 ಲೀಟ್ರ್ ಕರೀತಿದ್ದಾಗಲೇ ನೀನು 6 ಲೀಟ್ರಿಗೆ ಬಂದು ನಿಂತ್ಕೊಂಡೈತೆ. ನಾನು ಮೇಯಿಸೋದು ಸಂದಕ್ಕೇನಿಯ ಮೇಯಿಸ್ತೀನಿ ಕಣಮ್ಮ ನಾನು ಅದನ್ನು. ಆದ್ರೂ ಅಲ್ಲ ಕಣಮಿ, ನೆಟ್ಟಗೆ ನೋಡ್ಕೊಂಡ್ರೆ ಏನಿಯ ಕಷ್ಟ ಅಂತದ್ರಾಗ ನೀನು ನೋಡು, ಹಸಿ ಹಸಿ ಹುಲ್ಲೆಲ್ಲನೂ ಮೇಯಿಸ್ಕೊಂಬಿಟ್ಟು ಬರಬೇಕು. ಅಮ್ಮ, ನಾನು ಹಸಿ ಹುಲ್ಲೆ ಕಣಮ್ಮ ಮೇಯಿಸ್ಕೊಂಬಿಟ್ಟು ಬಂದಿದ್ದು. ಆದ್ರೂ ನೋಡಮ್ಮ, ಇರಮ್ಮ, ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಇರು. ಸರಿ ಹೋಗು, ನಮಗೂ ಏನು ಹಸುಗಳು ಮೇಯಿಸ್ಬಿಟ್ಟು ಶಾನಿ ಅಭ್ಯಾಸ ಇಲ್ವಲ್ಲ. ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಾ, ಹೋಗು. ಏನಾರ ಒಂದು ಹೇಳ್ತಾರೆ ಕೇಳ್ಕೊಂಬಿಟ್ಟು ಬಾ. ಹಿಂಗೆ ಹೊಸ ಹಾಲು ಕರೀತಿತ್ತು 10 ಲೀಟ್ರು, ಇವಾಗ ಕರೀತಿಲ್ಲ ಅಂತೇಳ್ಬಿಟ್ಟು ಕೇಳು ಏನಾರ ಒಂಚೂರು. ಸರಿ ಕಣಮ್ಮ, ಆಯಿತು. ಯಾರ ದೃಷ್ಟಿ ಬಿತ್ತೋ ಏನೋ, 10 ಲೀಟ್ರ್ ಕರೀತಿದ್ದು ಇದ್ದಕ್ಕಿದ್ದಂಗೆ ಇವಾಗ 6 ಲೀಟ್ರಿಗೆ ಬಂದೈತೆ ಅಂದರೆ ಅಯ್ಯಪ್ಪ, ಕಣ್ಣಿನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ಕಾಯ್ತದ? ಆಗಕ್ಕಿಲ್ಲ. ಏನು ಇವಾಗಾದ್ರೂ ಬದಲಾಗಿದ್ದೀರೋ, ಇಲ್ಲ ಅಂತಂದರೆ ನನಗೆ ಇಸಾಕ್ಬಿಟ್ಟು ಸಾಯಿಸ್ಬೇಕು ಅಂತ, ಇಲ್ಲಾಂದರೆ ಯಾರ ಜೊತೆ ನಾವು ಓಡೋಗ್ಬೇಕು ಅಂತ ಹೇಳ್ಬಿಟ್ಟು ಏನೋ ನಿರ್ಧಾರ ಮಾಡ್ಕೊಂಡಿದ್ದೀರೋ? ಅಯ್ಯೋ, ನಮ್ಗಂತೂ ಇವಾಗ ಅಂತ ಬುದ್ಧಿನೇನೇ ಇಲ್ಲ ಇವಾಗ. ಒಂಚೂರು ಅಂತ ಬುದ್ಧಿ ಇಲ್ಲ. ನಾವೆಲ್ಲ ಬದಲಾಗೋಗ್ಬಿಟ್ಟಿದೀವಿ. ಕಷ್ಟವಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಏನ್ ಮಾಡಿದ್ರು ಹಳೆದನ್ನೆಲ್ಲ ನಾನು ಮರಿತೀನಿ ಅಂತ ಅನ್ಕೋಬಿಟ್ಟ. ಹಳೆದೆಲ್ಲನೂ ನಾನು ಮರೆಯೋದು ಇಲ್ಲ, ಎಂಥದನ್ನೂ ಇಲ್ಲ. ಏನೋ ಎತ್ಲ ಹೊಂಟು ಕಮಲಿ, ಎತ್ಲ ಹೊಂಟ್ಲು. ಅಯ್ಯೋ, ಅದು ನೆಟ್ಟಿಗೆ ಹಾಲು ಕರಿತಿಲ್ಲ. 10 ಲೀಟ್ರ್ ಕರಿತಿದ್ದು 6 ಲೀಟ್ರಿಗೆ ಬಂದ್ಬಿಟ್ಟೈತೆ. ಅದಕ್ಕೆ ಕೇಳ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಏನು ತಿರ್ಗಿ ನಮ್ಮ ಅಮ್ಮಗೂ ನನ್ನ ಗಂಟು ಹಾಕಬೇಕು ಅಂತ ಹೇಳ್ಬಿಟ್ಟು ಪಿಲ್ಲನ್ ಗಿಲ್ಲಾನು? ಛೇ ಛೇ ಛೇ, ಆ ಥರ ಏನೂ ಇಲ್ಲ. ಆ ಥರ ಪಿಲ್ಲನ್ ಗಿಲ್ಲನ್ ಏನೂ ನಾವಂತೂ ಮಾಡಿಲ್ಲ. ನಿಜವಾಗ್ಲೂ ನನ್ನ ಮಗಳು ಆ ಥರ ಏನೂ ಇಷ್ಟನೂ ಪಡೋದಿಲ್ಲ. ನೋಡ್ತೀನಿ ಏನು ಇಷ್ಟಪಡ್ತಾಳೆ, ಏನು ಇಷ್ಟಪಡೋಕ್ಕಿಲ್ಲ ಎಲ್ಲ ಗೊತ್ತಾಯ್ತದೆ ನಮಗೂ. ಸರಿ ಬಿಡು, ಹೋಗಿ ನನ್ನ ಮೊಮ್ಮಗನ್ ತಗದು ಏನು ಮಾಡ್ತಿತ್ತೊಳಗೆ ಕಿಸ್ಕೊಂಡು ನಾನು ನೋಡ್ಕೊಂಬಿಟ್ಟು ಬರ್ತೀನಿ. ನೋಡಿ, ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮಿಂದ ತಪ್ಪಾಗಿದ್ರೆ ನಾನಂತೂ ಅವಾಗೆಲ್ಲ ಏನೇನೋ ತಪ್ಪು ಮಾಡಿಬಿಟ್ವಿ. ಇವಾಗ ಗೊತ್ತು ನಿಮ್ಮನ್ನ ಕ್ಷಮಿಸಿ ಅಂತ ಕೇಳ್ಬಿಟ್ಟು ಮತ್ತೆ ನೀವು ಕ್ಷಮಿಸೋದು ಇಲ್ಲ ಅಂತನೂ ಗೊತ್ತು. ಆದ್ರೂ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ವಾಟೆ ಎಲ್ಲ ದರೋಡೆ ಆದಮೇಲೆ ಆಮೇಕಿಂದ ಕ್ವಾಟೆ ಬಾಕ್ಲು ಹಾಕಿದ್ರಂತೆ. ಎಲ್ಲ ಜೀವನವೂ ಹಾಳಾಗೋದ್ಮೇಲೆ ಇವಾಗ ಬಾಕ್ಲು ಹಾಕೋದು. ಬುದ್ಧಿ ಕಲಿಯೋಕ್ಕಿಲ್ಲ ನೀವು, ಬುದ್ಧಿ ಕಲಿಯೋಕ್ಕಿಲ್ಲ. ಸರಿ ತಗ. ಅಲ್ಲ, ಇವಾಗ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನನ್ನ ಮಗಳು ಎಷ್ಟೊಂದು ತಪ್ಪು ಮಾಡಿದೀವಿ ಅಂತ ಅನ್ನಿಸ್ತೈತೆ. ಯಪ್ಪ, ಅಯ್ಯಯ್ಯೋ, ಈಗ ನೆನೆಸ್ಕೊಂಡ್ರೆ ನೀವು ಒಂಥರ ಆಯ್ತೈತೆ. ಯಪ್ಪ ಬೇಡ, ಫಸ್ಟು ಎಲ್ಲ ಮರೆತ್ಬಿಟ್ಟು ಈಗ ನೆಮ್ಮದಿಯಾಗಿ ಜೀವನ ಮಾಡೋಣ. ಹೇಳ್ಕಂಬ್ಲಿ, ಏನು ಇಲ್ಲಿ ತನಕ ಹುಡಿಕೊಂಡ್ಬಿಟ್ಟು ಬಂದಿದ್ಯಾ? ಏನಿಸ್ಯಾ? ಅದೇನು ಅಂದರೆ ನಮ್ಮ ಹೊಸ ನೀವು ಕೊಟ್ಟಿದ್ರಲ್ಲ, ಮೊದಲಿಗೆ ನೀ 10 ಲೀಟ್ರ್ ಹಾಲು ಕರಿಯೋದು ಒಂದೊಂದು ಸತಿಗೆ. ಆದರೆ ಇವಾಗ ನೋಡಿದ್ರೆ 10 ಲೀಟ್ರಲ್ಲ, ಬರೀ 6 ಲೀಟ್ರ್ ಕರಿತೈತೆ. ಚಂದಾಗಿ ಮೇಯಿಸ್ಕೊಬಿಟ್ಟು ಬರ್ತೀನಿ ಹಸುನ. ನೀವು ನೋಡಿ ಇಲ್ಲೇ ಕಟ್ಟಾಕಿತ್ತೀರಾ, ಆದ್ರೂ ನಾನು ಪರವಾಗಿಲ್ಲ ಅಂತೇಳ್ಬಿಟ್ಟು ಆ ಕ್ಯಾರೆ ಗೀರೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಮೇಯಿಸ್ಕೊಂಬಿಟ್ಟು ಬರ್ತೀನಿ. ಆದ್ರೂ ಹಾಲೇನೇ ಕರಿತಿಲ್ಲ, 6 ಲೀಟ್ರಿಗೆ ಬಂದು ನಿಂತೈತೆ. ಅದಕ್ಕೆ ಬೂಸ ಹಿಂಡಿ ಎಲ್ಲನೂ ಕರೆಕ್ಟಾಗಿ ಹಾಕಿದೀಗ ಇಲ್ವಾ? ಬೋಸ ಹಿಂಡಿ ಅಂದರೆ? ಅವೆಲ್ಲ ಹಸುಗಳಿಗೆ ಹಾಕ್ಬೇಕು. ಹೋಗಿ ಅಂಗಡಿನ ಕೇಳು, ಇಲ್ಲ ನಮ್ದೇನಿಯ ತೋರಿಸ್ತೀನಿ ಬಾ. ಬೂಸ ಹಿಂಡಿ ಎಲ್ಲ ಇರ್ತದೆ, ಹಸುಗಳಿಗೆ ಹಾಕಿದ್ರೆ ಏನಿಯಾ ಒಳ್ಳೆ ಚೆನ್ನಾಗಿ ಹಾಲು ಕರಿಯೋದು. ಬರೀ ಮೇವ್ನಾಗೆ ಏನಿಯ ಕರಿ ಅಂತಂದ್ರೆ ಅವೆಲ್ಲ ಕರಿಯಕ್ಕಿಲ್ಲ. ನಾನಿಲ್ಲೆಲ್ಲ ಚೆನ್ನಾಗಿ ಬೂಸ ಹಿಂಡಿ ಎಲ್ಲ ಹಾಕ್ತಾ ಇದ್ನಲ್ಲ, ಅದಕ್ಕೆ ನಿಮ್ಮ ಮನೆಗೆ ಬಂದಾಗ 2-3 ದಿನ ಚೆನ್ನಾಗಿ ಹಾಲು ಕರೆದೈತೆ. ಆಮೇಲೆ ನೀನು ಬೂಸ ಹಿಂಡಿ ಹಾಕೋದೆಲ್ಲ ಬಿಟ್ಬಿಟ್ಟು ಬರೀ ಮೇವು ಅಂತ ಹೇಳ್ಬಿಟ್ಟು ತಿನ್ಸಿದ್ಯಾ ಹಸುಗೆ, ಅದಕ್ಕೆ ನೀನು ಅದು ಹಾಲು ಕರಿಯೋದು ಕಮ್ಮಿ ಮಾಡೈತೆ. ನೋಡು, ಒಂದೊಂದು ಮೂಟೆ ಬರ್ತವೆ ಬೂಸದ ಚೀಲ ಹಿಂಡಿ ಚೀಲ ಅಂತ ಹೇಳ್ಬಿಟ್ಟು ಒಂದೊಂದು ಮೂಟೆ ಹಾಕ್ಬಿಟ್ಟು ಹೆಂಗ ಒಂದೊಂದು ಇಟ್ಕ ಅವಾಗ ಹಸುಗೆ ಕೊಟ್ಟರೆ ಅದು ಕುಡಿತದೆ. ಆಮೇಕಿಂದ ಸಂದಕ್ಕೆ ಹಾಲು ಕೊಡ್ತದೆ. ಹೌದಾ, ನಾನೆಲ್ಲ ಯಾರನ್ನ ಮಾಟ ಗೀಟ ಮಾಡಿಸ್ಬಿಟ್ಟು ಹಾಲು ಕರಿಯೋದೆಲ್ಲ ಕಮ್ಮಿ ಆಗೋಗ್ಬಿಟ್ಟೈತಿನೋ ಅಂತ ಹೇಳ್ಬಿಟ್ಟು ಹುಸಿ ಟೆನ್ಷನ್ ಆಗೋಗ್ಬಿಡ್ತು. ದೇವ್ರನೆಗೂ ಅಷ್ಟು ಇಷ್ಟಪಟ್ಬಿಟ್ಟು ಸಾಕೊಂಡಿದ್ದ ಕಮ್ಮಿ ಆಗೋಗ್ಬಿಟ್ರೆ ಟೆನ್ಷನ್ ಆಗೋಕ್ಕಿಲ್ವಾ? ನಂಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ? ಯಪ್ಪ, ಬೂಸ ಹಿಂಡಿ ತಾನೆ, ಸರಿ ಹೇಳಿ ಅಂಗಡಿನಾಗ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ತಗೊಂಬಿಟ್ಟು ಬಂದು ಅದಕ್ಕೂ ತಿನ್ನಿಸ್ತೀನಿ. ಕೊಟ್ಟರೆ ತಾನೇ ಅದೂ ಸಂದಕ್ಕೆ ಹಾಲು ಕರಿಯೋದು. ಬೆಳಿಗ್ಗೆ ಸಂಜೆ 10 ಲೀಟ್ರ್ ಕರಿಯೋದು. ಹೆಂಗೋ ಈಗ ತಂದು ಹಾಕ್ತೀನಿ. ಸರಿ ಕಮ್ಲಿ, ಹಂಗೆ ಏನಿಯ ಮಾಡು. ತಂದಾಕು, ಕರ್ದೆ ಕರಿತದ ಸ. ಚೆನ್ನಾಗೈತೆ ನಾನು ಕೊಟ್ಟಿರೋ ಸ. ಸೂಪರ್ ಆಗೈತೆ. ಇಲ್ಲಿದ್ದಾಗ 10 ಲೀಟ್ರ್ 11 ಲೀಟ್ರ್ ಹಾಲು ಕರಿಯೋದು. ನಾವೆಲ್ಲ ಸಂದಾಕ್ ನೋಡ್ಕೊಂತೀವಲ್ಲ, ನಿಂಗೆಲ್ಲ ನೋಡ್ಕೊಳಕ್ ಬರಕ್ಕಿಲ್ಲ ಹಂಗೆ ಅನ್ನಿಸ್ತೈತೆ. ಸರಿ ಹೋಗಿ ನೋಡ್ಕೊ ಹೋಗು. ಸರಿ ಆಯ್ತು. ಏನೇ ಕಮ್ಲಿ, ಇಲ್ಲ ಅಡ್ಡಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಏನಿಸ್ಯಾ? ಹಸು ಹಾಲು ಕರಿತಿರ್ಲಿಲ್ಲ, ಅದಕ್ಕೆ ನೀನು ಶಾನೆ ಕರಿತಿಲ್ವಲ್ಲ, ಯಾಕೆ ಅಂತ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನಾನು ಅದನ್ನೇನಿಯಾ ನಂಬ್ಕೊಂಡಿದ್ದೀನಿ, ಬರೋಕೆ ಆಸ್ನೇನಿಯ. ಈಗ ಕಮ್ಮಿ ಆಗೋಯ್ತಲ್ಲ, ಅದಕ್ಕೆ ಟೆನ್ಷನ್ ಆಯಿತು. ಅದಕ್ಕೆ ಯಾಕೆ ಕರಿತಿಲ್ಲ ಅಂತ ಕೇಳೋಣ ಅಂತ ಬಂದೆ.
ಜೀವನದಾಗ ಎಂದನ ಹೊಸಾಗಿ ಸಮಯಿಸಿದ್ರೆ ಅವಾಗ ಗೊತ್ತಾಗದ್ ನಿನ್ಗೂನುವೆ ಹಾ. ಹೊಸನ್ ಹೆಂಗ್ ಮೇಯಿಸ್ಬೇಕು ಹೆಂಗ್ ಬಿಡ್ಬೇಕು ಅಂತ ಬರೀ ಕಂಡೋರ್ ಮನೆ ಹೆಂಗ್ ಹಾಳು ಮಾಡ್ಬೇಕು, ಕಂಡೋರ್ ಮನೆಗೆ ಹೆಂಗೆ ಎಲ್ಲ ಬಡ್ದು ಬಾಯಿಗೆ ಹಾಕಬೇಕು ಅಂತ ನೀ ಯೋಚನೆ ಮಾಡ್ತಾ ಇದ್ರೆ ಹೊಸಿನ ಬಗ್ಗೆ ಯಾರು ಗೊತ್ತಾಯ್ತದೆ ಹೇಳು. ಬರೀ ಕಂಡೋರ್ನ ಹಾಳು ಮಾಡೋದೇ ನೀನೇ ಕಲ್ತ್ಬಿಟ್ರಿ ನೀನು ನಿಮ್ಮಮ್ಮ ಇಬ್ರುನುವೆ. ಅಜ್ಜಿ ನೀನ್ ಸುಮ್ಕೆ ಏನಿಯ ಇರಕ್ಕಿಲ್ಲ. ಕಮ್ಲಿ ನೀನ್ ಹೋಗು ಸುಮ್ಕೆ ಏನಿಯ ಮನೆಗೆ. ಅಜ್ಜಿ ನೀನ್ ಸುಮ್ಕಿರಜ್ಜಿ. ಹಾ ಪರವಾಗಿಲ್ಲ, ಇಬ್ರುನುವೆ ಏನೋ ನಡೆಸ್ತಾ ಇದ್ದಂಗ ಅವ್ರೆ. ಹಾ ಏನಾರ ನನಗೆ ಗೊತ್ತಿಲ್ದಿದ್ದಂಗೆ ಒಳಗೆ ನೀನಿಯ ಈ ನನ್ನ ಮುಷ್ಡಿಗೂ ಇವನ್ ಮುಷ್ಡಿಗೂನುವೆ ಯಾರು ಹುಡ್ಗಿನ ಕೊಡಕ್ಕಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೇನಾದ್ರೂ ಇವಳೆ ಗಟ್ಟಿ ಅಂತ ಹೇಳ್ಬಿಟ್ಟು ಏನಾರ ಮದುವೆ ಗಿದ್ವೆ ಮಾಡ್ಕೊಳಕ್ಕೆ ನಿಂತ್ಬಿಟ್ಟ ಏನು ಅಂತ. ಹಾ ಲೋ ಮೊಮ್ಮಗ್ನೆ, ಲೋ ಮೊಮ್ಮಗ್ನೆ, ಲೋ ಮೊಮ್ಮಗ್ನೆ. ಏನಜ್ಜಿ ಇಲ್ಲಿ ಯಾಕಜ್ಜಿ ಬತ್ತಿ ಯಾವಾಗೂನುವೆ ಸುಮ್ನೆ ಬಂದ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ತಲೆ ತಿಂತಾನೆ ಇರ್ತೀಗಲ್ಲ. ಏನ್ ವಿಷಯ ಹೇಳು ನೀನು? ಯಾಕೆ ಹಿಂಗ್ ತಲೆ ತಿಂತ ಇದೀಗ ನೀನು? ಏನ್ಲ ಮುತ್ತೆ ಕಂಬ್ಳಿ ಮೇಲೆ ಏನಾರ ನಿನ್ಗೆ ಪಿರುತಿ ಗಿರುತಿ ಆಗೋಗ್ಬಿಡ್ತಾ ಏನು? ಹಾ ಅದೊಂದು ಬಾಕಿ ಇತ್ತು ನನಗೆ ಪಿರುತಿ ಹುಟ್ಟಕ್ಕೆ. ಕರ್ಕೊಂಬಿಟ್ಟು ಬಂದಿದ್ದಲ್ಲ ನಮ್ಮ ಮನೆ ಆ ಹುಡುಗಿಗೆ ಕೊಟ್ಬಿಟ್ಟು ನನಗೆ ಮದುವೆ ಮಾಡ್ಬೇಕಿತ್ತದಾಗೆ. ಕಸ ಗುಡಿಸ್ಕೊಂಡು ಮುಸ್ರು ತಿಕ್ಕೊಂಡು ಕೆಲಸ ಮಾಡ್ಕೊಂಡು ಇತ್ತಿದ್ದೆ. ಕಮ್ಲಿ ನನ್ನ ಎಷ್ಟೋ ವಾಸಿ ಹಂಗ ಹುಡುಗಿ ನನ್ನ ಬೇಸಾಕೊಳ್ಳು. ಅದೇ ನೀನು ನೋಡಿದ್ದಲ್ಲ ಹುಡುಗಿ ಸೂಪರ್ ಆಗಿದ್ಲು. ಎಲ್ಲ ಕೆಲಸನೂ ನಾನೇ ಮಾಡ್ಬೇಕಿತ್ತಂತೆ. ಹೆಂಗೋ ಹಂಗೋ ಹಿಂಗೋ ಮಾಡ್ತಾ ಇದ್ದೆ ಕೆಲಸನ. ಆ ಹುಡುಗಿಗೆ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಆಯ್ತಿರ್ಲಿಲ್ವಾ? ಇನ್ನೇನು ಕೇಳಿದ್ರಪ್ಪ ಮಹಾನ್ ಅಂದ್ರೆ ಅರ್ಧ ಆಸ್ತಿ ಕೇಳಿದ್ರು, ಬರ್ಕೊಟ್ಟಿದ್ರೆ ಆಯ್ತಿರ್ಲಿಲ್ವಾ? ಲೋ ಮೊಮ್ಮಗ್ನೆ, ರೇಗ್ಸಕ್ಕೂನುವೆ ಒಂದು ಮಿತಿ ಇರಬೇಕು. ರೇಗ್ಸಕ್ಕೂನುವೆ ನನ್ನ ತಕ್ಕೇನಿಯ ಬಂದ್ಬಿಡ್ತಾನೆ ರೇಗ್ಸಕ್ಕೆ. ನೋಡ್ಲಾ ನೀನು ಮದುವೆ ಆಗಲಿಲ್ಲ ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಕ್ಕಿಲ್ಲ ಕಣ್ಲಾ. ನೋಡ್ಲಾ ಎಲ್ರೂ ಎಂಡ್ರುಗಳನ್ನ ಕಟ್ಕೊಂಡು ಸುಖವಾಗವ್ರೆ ಕಣ್ಲಾ. ಆದರೆ ನೀನೇನಿಯ ನಿಮ್ಮಮ್ಮ ಎಷ್ಟು ದಿನ ಅಂತ ಬದುಕಿತ್ತಾಳೆ ಹೇಳು? ಎಷ್ಟು ದಿನ ಹೇಳು? ಇವತ್ತಲ್ಲ ನಾಳೆ ಹೋಯ್ತಾಳೆ ಅವಳು. ಅವಾಗ ನೀನು ಒಂಟಿ ಆಗಕ್ಕಿಲ್ವಾ? ನಮ್ಮಮ್ಮಗೆ ಇನ್ನು 20 ವರ್ಷ ಏನೂ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಊರಾಗಿರೋರ್ಗೆಲ್ರಿಗೂ ಗೊತ್ತು ಕಣಜ್ಜಿ. ಅಜ್ಜಿ ನಿಂಗೆ ಅಷ್ಟೊಂದು ಆಸೆ ಇದ್ರೆ ನೀನೇನಿಯ ಇನ್ನೊಂದು ಮದುವೆ ಮಾಡ್ಕಂತ ಹೇಳಿಲ್ವಾ? ಸುಮ್ಕೆ ನಂತಾಗ ಬಂದ್ಬಿಟ್ಟು ಬಲವಂತ ಗಿಲ್ವಂತ ಮಾಡಕ್ ಬರ್ಬೇಡ. ಮದ್ವೆಗೂ ನನಗೂ ಆಗ್ಬರಕ್ಕಿಲ್ಲ, ಹುಡ್ಗಿಯರ್ಗೂ ನನಗೂ ಮೊದ್ಲಿಗೆ ಏನಿಯ ಆಗ್ಬರಕ್ಕಿಲ್ಲ. ನೀನ್ ಸುಮ್ಮನೆ ಇದ್ರೆ ಚಂದ. ಹಿಂಗಂದ್ರೆ ಹೆಂಗ್ಲ ಮಗ, ಹಿಂಗಂದ್ರೆ ಹೆಂಗ್ ಹೇಳು? ಅಯ್ಯಯ್ಯಯ್ಯ ನೋಡ್ಲಾ ಈಗೇನು ಕಂಬ್ಳಿನೇನಿಯ ನೀನೇನ ಮದುವೆ ಮಾಡ್ಕೊತೀನಿ ಇನ್ನೊಂದು ಕಿತ ಅಂತ ಹೇಳಿದ್ರೆ ನಿನ್ಗೆ ಒಪ್ಪಿಗೆ ಆಯ್ತಾ? ಮನಸ್ಪೂರ್ವಕವಾಗಿ ಹೇಳು. ಅವಳ ಕತೆ ಏನು ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತು. ನೀನು ಮೋಸ ಮಾಡಿ ಆ ಮ್ಯಾನೇಜರಿಂದ ಬಿದ್ಲು, ಆ ಮ್ಯಾನೇಜರು ಮೋಸ ಮಾಡಿ ಆಮೇಲೇನು ಪೈಲ್ವನ್ ಪಾಪಣ್ಣ ನೀನು. ಪೈಲ್ವನ್ ಪಾಪಣ್ಣ ಆಮೇಕಿಂದ ಆ ರಾಹುಲ್ ನಿಂದೆ ಬಿದ್ಲು. ಆ ರಾಹುಲ್ 3 ಜನ ಮುಕ್ತಾಯ ಮಾಡಿ ಇನ್ನು ಯಾರಿಂದ ಬಿದ್ಲೋ ಗೆಪ್ತಿ ಇಲ್ಲ ನನಗೂ. ಎಲ್ಲ ಕಡೆ ಮಾಡವಳೆ, ಅವ್ರ ಜೊತೆ ಎಲ್ಲ ತಿರ್ಗವಳೆ. ಅಂಥ ಹುಡುಗಿನ ಇವಾಗ ಮುತ್ತೇನ ಮದುವೆ ಮಾಡ್ಕೊಂಡ್ರೆ ಊರ್ ಜನ ಎಲ್ಲನೂ ಕ್ಯಾರಕ್ಕೂ ಸುಕ್ಕತ್ತಾರ ಅಷ್ಟೇ ನಮ್ಮನ್ನ. ಅಜ್ಜಿ ಈಗ ನೀನ್ ಬೇರೆ ಹುಡುಗಿ ಕೊಟ್ಬಿಟ್ಟು ನನ್ನ ಮದ್ವೆ ಮಾಡಿದ್ರು ಆ ಹುಡುಗಿ ಎಷ್ಟು ಆಟ ಆಡ್ಕೊಬಿಟ್ಟು ಬಂದಿದ್ದಾಳೆ ಅಂತ ನಿಂಗೆ ಏನಾದರೂ ಗೊತ್ತಿರ್ತದೇನಜ್ಜಿ? ಆ ಹುಡುಗಿ 4 ಜನ ಲವ್ ಮಾಡಿರ್ಬೋದು, 40 ಜನ ಜೊತೆ ಓಡಾಡಿರ್ಬೋದು, ಏನೇನೇನೋ ಮಾಡಿರ್ಬೋದು. ನಾವೇನು ನೋಡಿರ್ತೀವ? ಅಜ್ಜಿ ಬಿಡು, ಮನ್ಸು ನೋಡಿ ಇಷ್ಟಪಡಬೇಕು. ಅದು ಬಿಟ್ಬಿಟ್ಟು ಅದು ಇದು ಅದೆಲ್ಲ ಬಿಟ್ಬಿಡಜ್ಜಿ. ಒಂದು ಕಾಲ ಎಲ್ಲ ನಡೆದೋಯ್ತು. ಅಂದ್ರೆ ಏನ್ಲ ಅರ್ಥ? ಕಾಂಬ್ಳಿನ ಮದುವೆ ಮಾಡ್ಕೊಳಕ್ ನೀನು ರೆಡಿ ಆಗಿದ್ದೀಗೇನು? ಅದು ನನಗಿನ್ನ ಗೊತ್ತಿಲ್ಲ. ಆದ್ರೆ ನಮ್ಮ ಅಕ್ಕನ ಜೀವ ಉಳಿಸ್ದಾಗಿಂದನೂ ಯಾಕೋ ನನಗೇನು ಇವಳ ಮೇಲೆ ದ್ವೇಷ ಇಲ್ಲ. ಏನಾರ ಮದುವೆ ಆಗಬೇಕು ಅಂತ ಪರಿಸ್ಥಿತಿ ಬಂದ್ರೂ ನಾನೇನೋ ಮಾಡ್ಕೋಬೋದು ಅಂತ ಅನ್ನಿಸ್ತದೆ ಕಣಜ್ಜಿ. ಆದರೆ ನನ್ನ ಮನ್ಸಿಗೆ ಇನ್ನೂ ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕಂಗೋಸ್ಕರ ನಮ್ಮ ಅಕ್ಕನ ಜೀವ ಉಳಿಸೋಕ್ಕೋಸ್ಕರ ವಿಷ ಕುಡ್ದವಳೆ ಅಂತ ಹೇಳಿದ್ರೆ ಅದನ್ನ ನಾನು ಯೋಚನೆ ಮಾಡಲೇಬೇಕಲ್ವಾ? ಆ ಏನ ಯೋಚನೆ ಮಾಡೋದು ಮಗ? ಹಾ ಅಯ್ಯಯ್ಯ ಎಲ್ಲ ನಿಮ್ಮ ಅಜ್ಜಿ ಕೈಲಿ ಹೆಣ್ಣು ಹುಡ್ಕಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಾಮ್ಲಿನೇ ಫಿಕ್ಸ್ ಮಾಡ್ಕೊಂಬಿಟ್ಟ ಏನು? ಅಯ್ಯಯ್ಯಯ್ಯ ನಿನಗೆಲ್ಲ ಬಂದಿರೋದು ನಿಂಗೆ ದೊಡ್ಡರೋಗ ನಿಂಗೆ. ನೋಡ್ಲಾ ಯೋನಾರ ಮಾಡಿ ಒಳ್ಳೆ ಸಂಬಂಧ ಹುಡುಕ್ತೀನಿ, ಸುಮ್ಕಿರು. ಯಾ ಕಾಮ್ಲಿನೂ ಬೇಡ ಯಾ ಪಮ್ಲಿನೂ ಬೇಡ, ನಮ್ಗೆ ಯಾಕೆ ಬೇಕು? ಅಜ್ಜಿ ಆರಾಮಾಗಿ ಹುಡುಕು. ನಿನ್ನ ಖುಷಿನ ನಾನು ಬ್ಯಾಡ ಅಂತ ಅಂತೀನ? ಹುಡ್ಕೊಂಬಿಟ್ಟು ಬಂದಿದ್ದಲ್ಲ ಮನೆ, ಎಲ್ಲ ಅಂಥವ್ರೇನಿಯೇ ಸಿಗೋದು. ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿ ಹುಡ್ಕಜ್ಜಿ. ಯಾವ ತೊಂದರೆನೂ ನನಗಂತೂ ಇಲ್ಲ. ನಿಧಾನಕ್ಕೆ ನೀ ಹುಡುಕು. ಇವನೇನು ಹಿಂಗೆ ಹೇಳ್ಬಿಟ್ಟು ಹೊಂಟೈತಾವನಲ್ಲ, ಅಂದರೆ ಹುಡುಗಿಯರೇ ಸಿಗಕ್ಕಿಲ್ಲ ಅಂತನ? ಈ ಕಂಬ್ಳಿನೇನಿಯ ಗಟ್ಟಿನ ಬೇಡ ಬೇಡ ಬೇಡ. ಈ ಕಂಬ್ಳಿನೇ ನಮ್ಮ ಮನೆ ತುಂಬಿಸ್ಕೊಬಿಟ್ರೆ ತಿರ್ಗಾ ಊರ್ ಜನ ಎಲ್ಲ ಏನು ಅನ್ಕೊಳಕ್ಕಿಲ್ಲ. ಊರ್ ಜನ ಅಬ್ಬಬ್ಬಬ್ಬಬ್ಬಬ್ಬ ಊರ್ ಜನದ ಬಾಯಿಗೆ ಹೋಗ್ಬಿಟ್ಟು ಇದು ಮಾಡೋಕ್ಕಾಯ್ತದ? ಬೇಡ. ನನ್ನ ಮೊಮ್ಮಗಂಗೆ ಒಳ್ಳೆ ಹುಡುಗಿನ ಹುಡ್ಕನ ಅಂತಲೂ ಅನ್ನಿಸ್ತದೆ. ಸಿಗೋರೆಲ್ಲ 420ಗಳೆಲ್ಲ ಬೇಡ ಅಂತಲೂ ಅನ್ನಿಸ್ತದೆ. ಛೇ ಏನು ಮಾಡಬೇಕು ಏನೋ. ಯಪ್ಪ ಇಲ್ಲೇ ಎಲ್ಲ ನಮ್ಮ ಮುದುರ್ಕೊಂಡು ಮನೆ ಕಬೇಕು. ಈ ಮಳ್ಳಿ ಯಾಕೆ ನನಗೆ ಹತ್ತೋದ್ರೆ ಅತ್ತೆ ನೀನಿಯಾ ಬಂದ್ಬಿಡ್ತಾಳೆ ಮನೆ ಕಳಕ್ಕೆ. ಒಬ್ಳೆ ಮನೆ ಕಳಕ್ಕೆ ನನ್ನ ಪುಕ್ಕಳುಗಿಕ್ಲ ಏನು? ಇಲ್ಲಿ ಹೆಂಗೋ ನೀವು ಮುಂದೆ ಇರ್ತದೆ ಇಲ್ಲಿ. ಯಾರು ಭಯನೂ ಇರೋಕ್ಕಿಲ್ಲ ಇಲ್ಲಿ ಮನೆ ಕಳನಿ. ಅವ ಎಣ್ಣೆಯವರೆಲ್ಲನೂ ಹಸುವಿ ಕಾವಲು ಇರ್ತಾರಲ್ಲ, ನಮ್ಮನೂ ನೋಡ್ಕೊತಾರೆ ಅಂತ ನಾನು ಬಂದರೆ ಈ ಮೊಳ್ಳಿ ಹಿಂದಿಂದಿಂದಿಂದೇನಿಯಾ ಬಂದ್ಬಿಡ್ತಾಳೆ. ನಾನು ಎಲ್ಲ ಮನೆ ಕಂಡ್ರೆ ಈ ಮೊಳ್ಳಿ ಅಲ್ಲೇನಿಯ ಮನೆ ಕಬೇಕು ರಾತ್ರಿ ಹೊತ್ತಾಗೆ. ಥೂ ಒಬ್ಬಳೆ ಮನೆ ಕಳಕ್ಕೆ ಬೇಜಾರಾಯ್ತದೆ. ಈ ಸುಮಿನ್ ಮಾತಾಡ್ಸೋಕ್ಕೆ ನಂಗಂತೂ ಹುಸ್ಸಿನೂ ಇಷ್ಟ ಇಲ್ಲ.
ಈ ಸುಮಿನ್ ಯಾರು ಮಾತಾಡಿಸ್ತಾರೆ? ಈ ಸುಮಿನ್ ಅಂತೂ ಮಾತಾಡಿಸ್ಬಾರ್ದು. ನನಗಂತೂ ಈ ಸುಮಿನ್ ಮಾತಾಡ್ಸಕ್ಕಂತೂ ಇಷ್ಟನೇನೇ ಇಲ್ಲ. ಆದ್ರೂ ಭಯ ಆಯ್ತದಲ್ಲ, ಏನು ಮಾಡಬೇಕು? ಈ ಏಳ್ತಾಗ ಏನೇ ಕುಂತ್ಕೊತೀನಿ, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಇಲ್ಲಿ ಸೇಫ್ಟಿ ಐತೆ, ಇಲ್ಲಿ ಆರಾಮಾಗಿ ಮನೆಕೋಬೋದು. ಯಪ್ಪ 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 ಯಪ್ಪ, ನಾನು ಎತ್ತೋದ್ರೆ ಅತ್ತೆ ನೆನೆಯೇ ಬತ್ತಿತ್ತವೆ. ಬಾಲ ಬಾಲ ಆಗೋಗ್ಬಿಟ್ಟವ್ರು ನನಗೆ, ನಾಯಿ ಬಾಲ ಆದಂಗೆ. ಯಪ್ಪ ಎಲ್ಲೂ ಹೋಗಕ್ಕೂ ನೆಮ್ಮದಿಯಾಗಿ ಬಿಡೋದೇ ನೆನೆಯ ಇಲ್ಲ. ಎತ್ತೋದ್ರೂ ಹಿಂದಿಂದೆ ಅಲ್ಕೊಂಡು ಬರೋದೇ ನೆನೆಯ. ಥು, ನನಗಂತೂ ಬೇಜಾರತ್ತೋಗ್ಬಿಟ್ಟೈತೆ. ನನಗೆ ಕಂಡ್ರೆ ಆಗಕ್ಕಿಲ್ಲ ಅಂತ ಮಾತ್ರ ಬಾಯ್ಬಿಟ್ಟು ಹೇಳೋದು, ಆಮೇಕಿಂದ ಹಿಂದಿಂದೆ ನೆನೆಯ ಅಲ್ದಾಡೋದು. ಥು ಯಪ್ಪ, ನಾನಂತೂ ಯಾವಳಿಂದನೂ ಅಲ್ದಾಡಕ್ಕಿಲ್ಲ. ಮನ್ಸಿಗೆ ಬಂದಂಗೆ ಏನು ಅನ್ಕೋತವೆ, ಏನು ಮಾಡೋಕ್ಕಾಯ್ತದೆ? ಮನ್ಸಿಗೆ ಬಂದಂಗೆ ಅನ್ಕೊಂಡ್ರೆ. ಹಾಂ, ನಾನಂತೂ ಇಲ್ಲೇನೇನಿಯ ಮೊದಲಿಂದನೂ ಇಲ್ಲೇನಿಯ ಮನೆ ಕತ್ತಾ ಇದ್ದಿದ್ದು. ಅದಕ್ಕೇನಿಯ ಇಲ್ಲೇನಿಯ ಮನೆ ಕಳಕ್ಕೆ ಬಂದೆ. ಅದಕ್ಕೆ ಎಲ್ಲ ಅವಳು ಏನು ಅವಳಿಂದ ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋರೇನಿಯ. ಅದಕ್ಕೇನೇನಿಯ ನಾನು ಯಾರ ಮನೆಗೆ ಊಟಕ್ಕೆ ಕೇಳಕ್ಕೆ ಹೋದ್ರೆ ಅದೇ ಮನೆಗೇನಿಯ ಊಟಕ್ಕೆ ಕೇಳಕ್ಕೆ ಬಂದ್ಬಿಡೋದು. ಅಬ್ಬಬ್ಬ, ಅದೇನು ಜನ ಕೊಂತ್ರಿ ಬುದ್ಧಿ ಕೊಡ್ತವ್ರೋ ಏನು ಕಥೆಯೋ ಗೊತ್ತಿಲ್ಲ. ನನಗಂತೂ ನಾನು ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ ಬಿಡು. ಅಜ್ಜಿ ಕೋಳಿಯಿಂದನೇ ಬೆಳಕಾಗೋದು ಅಂತ ಹೇಳ್ಬಿಟ್ಟು ಕೆಲವು ಜನ ಅನ್ಕೊಬಿಟ್ಟವ್ರಿ. ಯಾರಿಲ್ಲ ಅಂದ್ರೂ ನಾನು ಒಬ್ಳೇನಿಯ ಬೇಕಾರೆ ಇದು ಬಿಟ್ಟು ಜೀವನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವು ಜನಗಳಿಗೆ ಗೊತ್ತೇ ಇಲ್ಲ. ನಾನು ಒಬ್ಳೇನಿಯ ಇರ್ತೀನಿ, ಎಲ್ಲಿ ಬೇಕಾದ್ರೆ ಊಟ ಮಾಡ್ತೀನಿ, ನಾನು ಇಷ್ಟ ಬಂದಿದ್ದ ಕಡೆ ತಿಂತೀನಿ, ನಾನು ಇಷ್ಟ ಬಂದಿದ್ದ ಕಡೆ ಮನೆ ಕತ್ತೀನಿ. ಯಾವೋ ಎಲ್ಲ ಇರೋನ್ಲೆಕ್ ಸವಾಸ ಮಾಡಿಬಿಟ್ಟು ನನ್ನ ಮಗಳನ್ನ ಎಲ್ಲರನ್ನೂ ಬಿಟ್ಬಿಟ್ಟು ನನ್ನ ಗಂಡನ್ನ ಇವತ್ತು ಈ ಬೀದಿನಾಗ ಮನೆಗಿರೋ ಪರಿಸ್ಥಿತಿ ಬಂದ್ಬಿಟ್ಟೆ. ಮನೆ ಬಿಟ್ಬಿಟ್ಟು ಈ ಬೀದಿನಾಗ ಬಿದ್ದುಬಿಟ್ಟೆ. ಐರನ್ ಲೆಗ್ಗು. ನನ್ನ ಕಾಲ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರಬೇಕು. ಇವಳು ಕಾಲಿಕ್ಕಿದ್ದಕ್ಕೇನಿಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದು ನಾನಂತೂ. ಇಲ್ಲ ಅಂತ ಹೇಳಿದ್ರೆ ಅವಬ್ಬ ಹಯಾಗನ ಇತ್ತಿದ್ದೆ ನಾನಂತೂ. ನನ್ನ ಪಾಡು ನಾನು ನೆಮ್ಮದಿಯಾಗಿದ್ದರೆ ಬಂದ್ಬಿಟ್ಟು ಕಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಲು, ಹಾಳುಗೆಡೋಗ್ಬಿಟ್ಲು ಸುಮ್ಕೆನೇನಿಯ. ಅವಬ್ಬ ಸುಮ್ಕೆ ನಾಯಿಗಳ ಜೊತೆ ಕಿತ್ತಾಡೋದಕ್ಕಿನೂ ನನ್ನ ಪಡಗು ಈ ಕಡೆಗೆ ತಿರ್ಕೊಂಡು ಸುಮ್ಕೆನಿಯ ಮನೆಕೋಗ್ಬಿಡ್ತೀನಿ. ಹಂದಿಗಳ ಜೊತೆ ಕಿತ್ತಾಡೋದಕ್ಕಿನೂ ನನ್ನ ಪಡಗು ಈ ಕಡೆಗೆ ತಿರ್ಕೊಂಡು ಮನೆ ಕಳೋದೇನಿಯ ಎಷ್ಟೋ ವಾಸಿ. ಎಲ್ರಿಗೂ ಗುಡ್ ನೈಟ್, ನಾನು ಮನೆ ಕತ್ತೀನಿ.